ಒಂದು ಶಿರವೇದನೆ ಹೇಳ್ತಕ್ಕಂಥದ್ದು ಇಷ್ಟು ಕಠೋರತೆಯಿಂದ ಕೂಡಿರ್ತದೆ ಅಂತ ಕೇಳಿದರೆ, ಕಬ್ಬಿನ ರಸವನ್ನು ಕಬ್ಬಿನಿಂದ ಹೇಗೆ ಹೀರಿದರೆ ಆಗ್ತದೆಯೋ ಅದೇ ರೀತಿಯಾಗಿ ಒಂದು ಮನುಷ್ಯನನ್ನು ಹಿಂಡಿ ಹಿಪ್ಪೆಯನ್ನು ಮಾಡಿ ರಸ ಬಳಿಯುವಂತಹ ರೀತಿಯಲ್ಲಿ ಮಾಡ್ತಕ್ಕಂತಹದ್ದು ಒಂದು ಶಿರವ್ಯಾಧನೆ. ಅಂತಹ ಶಿರವ್ಯಾಧನೆಯಿಂದ ಬಳಲ್ತಾ ಇರತಕ್ಕಂತಹ ಭಟ್ಕಳದ ಮೂಲದ ಓರ್ವ ವ್ಯಕ್ತಿಯರಲ್ಲಿ ತುಂಬ ವರ್ಷದಿಂದಾಗಿ ಇರ್ತಕ್ಕಂಥ ಆ ರೀತಿಯಾಗಿ ಬಳಲಿರ್ತಕ್ಕಂತಹ ವ್ಯಕ್ತಿಯೋರ್ವರು ನಮ್ಮಲ್ಲಿಗೆ ಬಂದು ಅದಕ್ಕೆ ಚಿಕಿತ್ಸೆ ಮೂಲಕವಾಗಿ ಪರಿಹಾರ ಹೇಳ್ತಕ್ಕಂಥದ್ದನ್ನು ಮಾಡಿಕೊಂಡು ಇವತ್ತಿಗೆ 6 ವರ್ಷಗಳು ಕಳೆದಿದೆ. ಆದರೆ ತಲೆನೋವು ಹೇಳುವಂತಹ ಶಬ್ದವೇ ಇದ್ದಂತಹ ರೀತಿಯಲ್ಲಿ ಮಾಯವಾಗಿರ್ತಕ್ಕಂಥದ್ದು, ಮತ್ತು ಅಷ್ಟೇ ಅಲ್ಲದೆ ಯಾವ ಔಷಧಿಯೂ ಇಲ್ಲದೆ ಮತ್ತು ಏನೂ ಕಣ್ಣಿಗೆ ಕಾಣಲಿಕ್ಕೆ ಇಲ್ಲದೆ ಕೇವಲ ಚಿಕಿತ್ಸೆ ಮೂಲಕವಾಗಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಅವರು ಉತ್ತಮವಾದಂತಹ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯವನ್ನು ರಕ್ಷಣೆಯನ್ನು ಆ ನಿಟ್ಟಿನಲ್ಲಿ ಮಾಡಿಕೊಳ್ಳಿಕ್ಕೆ ಇದು ಒಂದು ಅದ್ಭುತವಾದಂಥ ಶಕ್ತಿ ಅನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಅಂತಹ ಶಕ್ತಿಯನ್ನು ಯಾವ ಒಂದು ವಿಶೇಷವಾದಂತಹದ್ದು ಇಲ್ಲದೇನೆ, ಔಷಧಿಯೂ ಇಲ್ಲ, ಏನೇನೂ ಇಲ್ಲದೇನೆ ವಾಸಿಯಾಗ್ತಕ್ಕಂತಹ ಶಕ್ತಿ ಒಂದು ಚಿಕಿತ್ಸೆಯಲ್ಲಿ ಇದೆ. ಇಂತಹ ಚಿಕಿತ್ಸೆಯನ್ನು ಪಡ್ಕೊಂಡು ಆರೋಗ್ಯವನ್ನು ರಕ್ಷಣೆಯನ್ನು ಮಾಡಿಕೊಂಡು ನೀವು ಚೆನ್ನಾಗಿ ಖುಷಿಯಾಗಿ ಇದ್ದರೆ ಅದಕ್ಕಿಂತ ಭಾಗ್ಯ ಹೇಳ್ತಕ್ಕಂಥದ್ದು ಇನ್ನೊಂದಿಲ್ಲ. ಆ ನಿಟ್ಟಿನಲ್ಲಿ ನಾವು ಮಾಡಿಕೊಂಡು ಹೋಗ್ತಾ ಇರತಕ್ಕಂತಹ ಕಾರ್ಯ ತುಂಬಾ ಮನಸ್ಸಿಗೆ ಹೆಮ್ಮೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದರೆ ಪರಮಾತ್ಮನ ಒಂದು ಸಂಪೂರ್ಣವಾದಂಥ ಅನುಗ್ರಹ, ಮತ್ತು ಅಷ್ಟೇ ಅಲ್ಲದೆ ಆ ಒಂದು ಸಿದ್ಧಿ ಹೇಳ್ತಕ್ಕಂಥದ್ದು ಆಗಿರುವುದೇ ಇವಕ್ಕೆಲ್ಲ ಕಾರಣ. ಅದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ, ಚೆನ್ನಾಗಿರಿ, ಖುಷಿಯಿಂದ ಇರಿ, ನಗ್ನಗ್ತಾ ಜೀವನವನ್ನು ಸಾಗಿಸಿ.